Okay, happiest memory of your journey as an actress? As an actress? ತುಂಬ ಹಸಿವಿದೆ ನನಗೆ ಆ್ಯಕ್ಟ್ ಮಾಡಬೇಕು ಅಂತ. ಇವತ್ತಿಗೂ ನೀವು ಕೇಳಿದ್ರೆ ನಂಗೆ ಒಳ್ಳೆ ಪಾತ್ರಗಳು ಬರಲಿ ಅನ್ನೋ ಆಸೆ ಇನ್ನೂ ಇದೆ. ಮಾಡಲೇಬೇಕು, ನಾನು ಒಳ್ಳೆ ಪಾತ್ರಗಳು ಮಾಡಲೇಬೇಕು. ನನ್ನ ಜರ್ನಿ ಇನ್ನೂ ಇವಾಗ ಶುರುವಾಗಿದೆ ಅನ್ನೋ ಥರ ಫೀಲ್ ಮಾಡ್ತೀನಿ. ನಾನು ಪ್ರತಿಯೊಂದು ಶೋನು, ನಾನು ಪ್ರತಿ ಸಲ ಸ್ಟೇಜ್ ಹತ್ತದಾಗಲೂ ಅಥವಾ ಪ್ರತಿ ಸಲ ನಾನು ಆ್ಯಕ್ಟ್ ಮಾಡೋಕ್ಕೆ ಹೋದಾಗಲೂ ದಿಸ್ ಇಸ್ ಮೈ ಫಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಕೊಂಡು ಮನ್ಸಿಗೆ ನಾನು ಅಂದ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಐ ವಿಲ್ ಪರ್ಫಾರ್ಮ್ ಲೈಕ್ ಇದು ನನ್ನ ಕೊನೆ ಪ್ರಾಜೆಕ್ಟ್. ಇದು ನನ್ನ ಕೊನೆ ಪ್ರಾಜೆಕ್ಟ್ ಆದರೆ ನಾನು ಹೆಂಗೆ ಮಾಡ್ತೀನಿ, ಎಷ್ಟು ಮಾಡ್ತೀನಿ ನಾನು ಅಂತ. ಸೊ ನನ್ನ ಲೈಫಲ್ಲಿ ನಾನು ತುಂಬ ಚಾಲೆಂಜಿಂಗಾಗಿ ತೊಗೊಂಡಿದ್ದು ವೇದ ಸಿನಿಮಾ. Oh yeah, wow, correct, yeah. Such a bold character. Yeah, so ಆ ಸಿನಿಮಾ ಒಪ್ಕೊಳ್ಳೋ ಟೈಮಲ್ಲಿ ನನಗಿದ್ದಂಥ ಚಾಲೆಂಜ್ಗಳು, ನಾನು ಅಷ್ಟು ವರ್ಷದ ಜರ್ನಿನ ಒಂದು ಕಡೆ ಇಟ್ಟು 2 ಥರ ಹೊಸ ಜರ್ನಿ ಶುರುವಾಗಿತ್ತು ನನಗೆ. ಒಂದು, ಮತ್ತೆ ಕಲಾವಿದೆಯಾಗಿ ನನ್ನನ್ನು ನಾನು ಯಾವ ಥರ ಕಾಣಿಸ್ಕೊಳ್ತೀನಿ ಪರದೆ ಮೇಲೆ ಅನ್ನೋದು ಒಂದು ಜರ್ನಿ ಆದರೆ, ಆ್ಯಸ್ ಅನ್ ಆ್ಯಕ್ಟ್ರೆಸ್ ಕರಿಯರಲ್ಲಿ ನಂದೊಂದು ಹೊಸ ಜರ್ನಿ ಆದರೆ, ನಿಜ ಜೀವನದಲ್ಲಿ ತಾಯಿಯಾಗಿ ಕೂಡ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು. ಸೊ ತುಂಬ ದೊಡ್ಡ ಕನ್ಫ್ಯೂಷನ್ ಇತ್ತು ಆ್ಯಂಡ್ ತುಂಬ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇತ್ತು, ನಾನು ಈ ಪಾತ್ರನ ತೊಗೋಬೇಕಾ ಬೇಡವಾ ಅಂತ. ಮನಸ್ಸಲ್ಲಿ ತುಂಬ ಆಸೆ, ಹೆಂಗಿದೆ ರೋಲ್ ಇದು, ಆ್ಯಂಡ್ ಇದು ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದೆ ನಾನು ಹರ್ಷನ್ಗೆ. ಆ ರೋಲೇ ನನಗೆ ಬರುತ್ತೆ ಅನ್ನುವಾಗ ನಾನು ಹೆಂಗೆ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ, ಸಡನ್ನಾಗಿ ಒಪ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂದರೆ ಇಷ್ಟು ವರ್ಷ ಜರ್ನಿ ಬೇರೆ ಇದೆ, ಇಷ್ಟು ವರ್ಷ ನನ್ನ ಮನೆ ಮಗಳ ಥರ ನೋಡಿದ್ದಾರೆ. ಈ ಸಿನಿಮಾದಲ್ಲಿ ನನ್ನನ್ನು ಚೆನ್ನಾಗಿ ತೊಗೊಂಡ್ರೆ ಓಕೆ, ಬೋಲ್ಡ್ ಆಗಿ ಬರಬೇಕು. ಅಕಸ್ಮಾತ್ ತೊಗೊಳ್ಳಿಲ್ಲ ಅಂತಂದರೆ ನನ್ನ ಇಷ್ಟು ವರ್ಷದ ಕರಿಯರ್ ಹೋಗುತ್ತೆ. ಸೊ ಇಟ್ ವಾಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್ ನನಗೆ. ಆಲ್ ಥ್ಯಾಂಕ್ಸ್ ಟು ಹರ್ಷ ಅವರು. ಆ್ಯಂಡ್ ಐ ರಿಯಲಿ ಲೈಕ್ ದ ವೇ ಹರ್ಷ ಥಾಟ್ ಅ ಕ್ಯಾರೆಕ್ಟರ್ ಫಾರ್ ಯು. ಇವನ್ ಇನ್ಫ್ಯಾಕ್ಟ್ ಅದಿತಿ ಕ್ಯಾರೆಕ್ಟರ್ ಕೂಡ ಆ ಸಿನಿಮಾದಲ್ಲಿ ಅಲ್ವಾ, ಆಲ್ ಆಫ್ ಯು ಪುಟ್ ಟುಗೆದರ್ ಹರ್ಷ ಮಾಸ್ಟರ್ ಸಖತ್ತಾಗಿ ಯೋಚನೆ ಮಾಡಿದ್ರು. ಇಟ್ ವಾಸ್ ಎ ವೆರಿ ಬೋಲ್ಡ್ ಮೂವ್. ಹೌದು, ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಹರ್ಷ ಮಾಸ್ಟರ್. ನಿಜವಾಗ್ಲೂ ಆ ಥರ ಒಂದು ಪಾತ್ರನ ಅಂದರೆ ತುಂಬ ಟ್ರೈ ಮಾಡಿದ್ರು ಒಪ್ಸೋಕ್ಕೆ. ನನಗೆ ಒಪ್ಸೋದಲ್ಲದೆ ನಮ್ಮ ಮನೆಯವ್ರನ್ನೆಲ್ಲ ಒಪ್ಸಿ, ಅವರದೇ ಅಂದ್ರೆ ಯಾರಿಗೂ ಇಷ್ಟು ನಾನು ಒಪ್ಸಿಲ್ಲ, ಬಟ್ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ವೆರಿ ಸ್ವೀಟ್ ಆಫ್ ಹಿಮ್. ಆ್ಯಂಡ್ ಹೀ ಟುಕ್ ದ ಡಿಸಿಷನ್ ಆಫ್ ನನ್ನನ್ನು ವಾಪಸ್ ಅಂದರೆ ದೊಡ್ಡ ಪರದೆ ಮೇಲೆ ಬಂದರೆ ಈ ಬೋಲ್ಡ್ ಮಾಡು ಅಂತ ಹೇಳಿ ನನ್ನ ಕೈಲಿ ಮಾಡಿಸಿದ್ದು. ಆ್ಯಂಡ್ ದ್ಯಾಟ್ ವಾಸ್ ಲೈಕ್, ಇವತ್ತಿಗೂ ನನ್ನ ಕೇಳಿದ್ರೆ ಇಷ್ಟು ವರ್ಷದ ಜರ್ನಿಲಿ ತುಂಬ ಒಂಥರ ಮಿಕ್ಸ್ಡ್ ಫೀಲಿಂಗ್ ಇಟ್ಕೊಂಡು ತುಂಬ ಖುಷಿಯಾಗಿ ನನ್ನನ್ನು ನಾನು ಪರದೆ ಮೇಲೆ ನೋಡ್ಕೊಂಡಿದ್ದು ವೇದ ಸಿನಿಮಾದಲ್ಲಿ. ಓಕೆ, ಹೂ ಇಸ್ ದಟ್ ಒನ್ ಕೋ ಆ್ಯಕ್ಟರ್ ಆರ್ ಫ್ರೆಂಡ್ ಇನ್ ದಿ ಇಂಡಸ್ಟ್ರಿ ಒಂಥರ ನಿಮ್ಮ ಬೆಸ್ಟ್ ವರ್ಷನ್ನ ತೊಗೊಂಬರ್ತಾರೆ ಆನ್ ಸ್ಕ್ರೀನ್ ಮೇಲೆ? ಅಲ್ಲ, ಪ್ರಾಬ್ಲಿ ಯು ಫೀಲ್ ಮೋರ್ comfortable. Wow, I made you think so much. ಯೋಚನೆ ಮಾಡ್ತಾ ಇದ್ದೀನಿ ಯಾರಿದ್ದಾರೆ ಅಂತ. ತುಂಬ ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಕೊಡಬೇಕು ಅಂತಂದರೆ, ಪ್ರತಿಯೊಂದು ಪಾತ್ರಗಳು ಅಲ್ಲಿ ಚೆನ್ನಾಗಿ ಮಾಡಿದ್ರೇ ನಾವಿಲ್ಲಿ ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ. ಹೌದು, ನಾನೇ ಹೇಳ್ತೀನಿ. ಸಿ, ಡಿಪ್ಲೊಮ್ಯಾಟಿಕ್ ಆಗಿ ದಿಸ್ ಇಸ್ ದ ಯೂನಿವರ್ಸಲ್ ಆನ್ಸರ್. ಬಿಕಾಸ್ ಒಬ್ಬರನ್ನ ಹೆಸರು ತಗೊಂಡ್ರೆ ಎಲ್ಲರಿಗೂ ಇದನ್ನ ಮಾಡ್ದಂಗೆ ಆಗುತ್ತೆ ಅಂತ. ಒಬ್ಬರಿಂದ ಆಗುವಂಥದ್ದಲ್ಲ. ಒಂದು ಪ್ರಾಜೆಕ್ಟ್ ನಾವು ಮಾಡ್ತಿದೀವಿ ಅಂತಂದ್ರೆ ಆ ಪ್ರಾಜೆಕ್ಟ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ರೆ ಮಾತ್ರ ಆ ಪ್ರಾಜೆಕ್ಟ್ ಚೆನ್ನಾಗಿ ಹೋಗೋದಕ್ಕೆ ಸಾಧ್ಯ. ನನ್ನ ಆಪೋಸಿಟ್ ಇರೋರು ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೋ ಅಷ್ಟೇ ಚೆನ್ನಾಗಿ ನಾನು. ಆರ್ ಇಫ್ ಐ ಹ್ಯಾವ್ ಟು ಪುಟ್ ಇಟ್ ಅಕ್ರಾಸ್ ವಿತ್ ಒನ್ ಕೋ ಆಕ್ಟರ್ ಯು ಫೆಲ್ಟ್ ಲೈಕ್ ವಾವ್ ದಿಸ್ ಇಸ್ ಚಾಲೆಂಜಿಂಗ್, ಇವನ್ ಐ ನೀಡ್ ಟು ವರ್ಕ್ ಅನ್ನೋ ಥರ ಇತ್ತಾ? ಕೋ ಆಕ್ಟರ್ ಅಂತ ತಗೊಳ್ಳಲ್ಲ, ಬಟ್ ಅಗೇನ್ ಕಮಿಂಗ್ ಬ್ಯಾಕ್ ಟು ವೇದ ಸಿನಿಮಾ, ಇಲ್ಲಿ ನಮಗೆ ಹೆಣ್ಣು ಮಕ್ಕಳಿಗೆ ಎಷ್ಟು ಆದ್ಯತೆ ಸಿಕ್ತೋ ನಮಗೆ ವೇದ ಸಿನಿಮಾದಲ್ಲಿ, ಬಟ್ ನಾನು ಆ್ಯಕ್ಟ್ ಮಾಡಿದಂಥ ಅಲ್ಲಿ ಒಂದಷ್ಟು ವಿಲನ್ಗಳ ರೋಲ್ ಮಾಡಿದ್ರಲ್ವಾ, ಅವರು ಎಲ್ಲ ಎಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು ಅಂತಂದರೆ ನನಗೆ. ಇವತ್ತು ವೇದ ಸಿನಿಮಾ ಅಂತಂದರೆ ಹೆಣ್ಮಕ್ಳ ಸಿನಿಮಾ, ಏನು ಮಾಡಿದಾರೆ ಗುರು ಅಂತ ಹೇಳ್ತಾರೆ. ಆದರೆ ನಾವು ಆ ಥರ ಆ್ಯಕ್ಟ್ ಮಾಡೋದಕ್ಕೆ ನಮ್ಮ ಜೊತೆ ಇದ್ದು ನಮ್ಮ ಹತ್ರ ಒದೆ ತಿನ್ಕೊಂಡು ಕೆಲಸ ಮಾಡಿದ್ರಲ್ಲ, ಅವ್ರು ಅಷ್ಟು ಜನ ಕಾರಣ ಆಗ್ತಾರೆ. ಅಷ್ಟು ಜನ ನನಗೆ ಸಾಥ್ ಕೊಟ್ಟಿದ್ದಾರೆ. ಬಿಕಾಸ್ ನನಗೆ ಆಫ್ಟರ್ ಲಾಂಗ್ ಟೈಮ್ ನಾನು ಸಿನಿಮಾಕ್ಕೆ ಹೋದಾಗ ನನಗೆ ಬ್ರೀದಿಂಗ್ ಸ್ಪೇಸೇ ಕೊಟ್ಟಿಲ್ಲ ಹರ್ಷ ಅವರು. ಆಲ್ ಆಫ್ ಅ ಸಡನ್ ಫಸ್ಟ್ ಡೇನೇ ನನಗೆ ಹೊಡೆಯೋ ಸೀನು, ಫಸ್ಟ್ ಡೇನೇ ನನಗೆ ಫೈಟಿಂಗ್ ಸೀನು.
ಆ್ಯಂಡ್ ರಿಹರ್ಸಲ್ಸ್ಗೆ ಹೋದಾಗ ನಾನು ಎಲ್ಲರ ಕೈಲಿ ರೀಲ್ ಮಾಡಿಸ್ತಾ ಕೂತಿದ್ದೆ. ಅವರು ಮೇಡಮ್ ಫೈಟ್ ರಿಹರ್ಸಲ್ ಅಂದರೆ ರೀಲ್ ನನಗೇನಂದರೆ ಫಸ್ಟ್ ಕಂಫರ್ಟಬಲ್ ಆಗ್ಬೇಕು ನಾನು ಇವ್ರ ಜೊತೆ. ಅವರೆಲ್ಲರೂ ಹಿಂಗಿದ್ದಾರೆ ಇವ್ರು, ನಾನು ಎಷ್ಟಿದೆ, ನಾನು ಇನ್ನೂ ಸಣ್ಣ ಬೇರೆ ಆಗ್ಬಿಟ್ಟಿದ್ದೆ ನಾನು. ಹರ್ಷಾಂತ್ ನೀನು ಹೆಂಗಮ್ಮ ನೀನು ಕಂಕ್ಳಲ್ಲಿ ಇಟ್ಕೊಂಡು ಹೋಗ್ಬಿಡ್ಬೋದು ಜನ, ಅದು ಹೆಂಗಮ್ಮ ಸ್ವಲ್ಪ ತಿನ್ಬೇಕು ಅಂತ ಹೇಳಿ ಸ್ವಲ್ಪ ನನ್ನ ದಪ್ಪ ಮಾಡಿಸಿ. ಅವಾಗ ಕಿರಣ್ ಹೇಳ್ಬೇಕಿತ್ತು, ಅವಾಗ ಕಿರಣ್ ನೀವು ಜೊತೆಲಿ ತಿನ್ಬೋದಾಗಿತ್ತು. ನೋಡಿ ಹೆಂಗೆ ಅಲ್ಲ ತಿನ್ಸು, ನಿಜವಾಗ್ಲೂ ಲಿಟ್ರಲಿ ನಂಗೆ ಇಷ್ಟೇ ಸಾಕು ಅಂತಂದ್ರೆ ಸೆಟ್ಟಲ್ ಬರೋದು ಇಷ್ಟು ಇಲ್ಲ, ತಿನ್ಬೇಕು ಅಂತ ದಪ್ಪ ಆಗ್ಬೇಕು, ನೀನ್ ಹಿಂಗಿದ್ರೆ ಆಗಲ್ಲ ಇದು. ಸಾರಿ ಫುಲ್ ಒಂದು ಕ್ವಶನ್ ಕೇಳ, ಒಂದು ಯಾವ್ದೋ ಇದೊಂದು ಕ್ಯಾರೆಕ್ಟರ್ ಬರುತ್ತೆ, ಸಿಕ್ಕಾಬಡೆ ದಪ್ಪ ಇರೋ ಕ್ಯಾರೆಕ್ಟರ್ ಬೇಕು, ಏನ್ ಮಾಡ್ತೀರಾ ಈಗ? ನನ್ಗ ಮಾಡಿದೀನಿ ಮಯ್ಯು. ಹೌದಾ? ಯಾವ್ದು? ನನ್ನ ಫಸ್ಟ್ ಪ್ರಾಜೆಕ್ಟೇ ಮಾಡಿ. ಫಸ್ಟ್ ಅಲ್ಲ, ಈಗ ನೀವು ತುಂಬಾ ಡಿಸಿಪ್ಲಿನ್ಡು, ಈಗ ಇದು ಇಷ್ಟೇ ಪೋರ್ಷನ್ ಕಂಟ್ರೋಲು ಹಿಂಗಿರ್ಬೇಕಾರೆ ರಿಯಲಿ ಮಾಡ್ತೀನಿ ಮಯೂರ್. ಇಫ್ ದ ಕ್ಯಾರೆಕ್ಟರ್ ಡಿಮಾಂಡ್ಸ್ ಆ್ಯಂಡ್ ಆ ಕ್ಯಾರೆಕ್ಟರ್ಗೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ನಾನು ಆ ಪಾತ್ರ ಮಾಡಿದ್ರೆ ಈ ಪಾತ್ರ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಅಂದರೆ ಖಂಡಿತ ನಾನು ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ನನಗೋಸ್ಕರ ನಾನು ಟೈಮ್ ತಗೊಂಡು ಮತ್ತೆ ಹ್ಯಾವ್ ಟು ರಿವರ್ಸ್ ಮೈಸೆಲ್ಫ್. ಐ ವಿಲ್ ಡೆಫಿನೆಟ್ಲಿ ಡೂ ಇಟ್. ಪಾತ್ರಕ್ಕೋಸ್ಕರ ನಾನು ಮಾಡೇ ಮಾಡ್ತೀನಿ, ಆ ಥರ ಮಾಡಿದ್ದೀನಿ ಕೂಡ. ಐ ಹ್ಯಾವ್ ಡನ್ ಇಟ್ ಆಲ್ಸೋ. ಬಟ್ ಇನ್ನು ಮುಂದೆ ಅದೇ ಇವಾಗ ನೀವು ಹೇಳ್ದಂಗೆ ಇವಾಗ ನಾನು ಫುಲ್ ಫಿಟ್ನೆಸ್. ಬಟ್ ನಮ್ಗೆ ಯಾವತ್ತೂ ತುಂಬಾ ದಪ್ಪ ಅಂತೀನಿ ಅನ್ಸಿಲ್ಲ. ಅದು ನಿಮ್ಮ ಕಣ್ಣಿಗೆ ನಿಮ್ಗೆ ಅನ್ಸಿರ್ಬೋದು ಹೊರತು ನಮ್ಗೆ ಯಾವತ್ತು ಸುಮತಿಯಿಂದ ಹಿಡಿದು ಇಲ್ಲಿವರೆಗೂ ಅನ್ಸಿಲ್ಲ. ಸೊ ಹಾಗಾಗಿ ನೀವು ಹೇಳ್ತೀರ ನಾನು ಯಾವಾಗ ದಪ್ಪ. ಏನ್ ಗೊತ್ತಾ, ನಮ್ದು ಈಗ ರೀಸೆಂಟ್ ಆಗಿ ರಿಯಾಲಿಟಿ ಶೋ ಮಾಡಿದಾಗಲೂ ಅಷ್ಟೇ, ಕಾಮಿಡಿ ಕಿಲಾಡಿಗಳಲ್ಲಿ ಒಂದು ಸ್ಪೂಫ್ ಮಾಡಿದ್ರು ಆಯ್ತಾ. ಸೊ ಎಲ್ಲರೂ ನಮ್ಮನ್ನ ಇಮಿಟೇಟ್ ಮಾಡಿ ಎಲ್ಲ ಕಾಮಿಡಿ ಆಕ್ಟರ್ಸ್ ಎಲ್ಲ ಬರೋದ್ರ 20 ವರ್ಷ ಆದ್ಮೇಲೆ ಹೆಂಗಿರುತ್ತೆ, ಅಲ್ಲ 20 ವರ್ಷ ಅಲ್ಲ, ಇನ್ನು 50 ವರ್ಷ ಆದ್ಮೇಲೆ ಇನ್ನೂ ಕಾಮಿಡಿ ಕಿಲಾಡಿಗಳು ನಡೀತಾ ಇದ್ರೆ ಹೆಂಗ್ ಬರ್ತಾರೆ ಎಲ್ಲರೂ ಅಂತ. ಎಲ್ಲರಿಗೂ ವಯಸ್ಸಾಗಿರುತ್ತೆ ಅಂತೆಲ್ಲ ಆಗಿ ಕುರಿ ಏನೋ ಅಜ್ಜ ಆಗೋಗ್ಬಿಟ್ಟಿರ್ತಾರೆ, ಅವ್ರೇನೋ ಕೆಲಸ ಮಾಡ್ತಿರ್ತಾರೆ, ಅನು ಪಾಪ ಹಲ್ ಬಿದ್ದೋಗಿರುತ್ತೆ, ಅಕ್ಕಲ್ಲು ಏನ್ ಮಾಡಿದ್ರು ಮಾತು ನಿಲ್ಸ, ಈ ಥರದೆಲ್ಲ ಮಾಡ್ತಿರ್ಬೇಕಾದ್ರೆ ನನ್ನ ಪಾತ್ರ ಮಾತ್ರ ಹಂಗೇ ಬಂತು. ಸೊ ದೇರ್ ಲೈಕ್ ನೀವು ಅವಾಗ ಹೆಂಗಿದ್ರೆ ಇವಾಗಲೂ ಹಂಗಿದ್ದೀರಾ ಅಂದರೆ ಇನ್ನು 50 ವರ್ಷ ಆದರೂ ಹಾಗೆ ಇರ್ತೀರಾ ಅಂತ. ಎಷ್ಟು ನಕ್ಕಿದ್ದೀನಿ ಅಂದರೆ ನಾನು. ಆ್ಯಂಡ್ ಹಂಗೆ ತೋರಿಸಿದ್ರು ಕೂಡ ಲೈಕ್ ನನಗನ್ಸುತ್ತದು, ಹೌದು ನಾನು ದಪ್ಪ ಆಗಿದ್ದೆ, ಸಣ್ಣ ಆಗಿದ್ದೆ, ನನ್ನ ಜರ್ನಿ ನನಗೆ ಗೊತ್ತಲ್ವಾ, ಸೊ ನನಗನ್ಸುತ್ತೆ. ಬಟ್ ನಿಮ್ ತುಂಬಾ ರೀಲ್ ನಿಮ್ದು ಮತ್ತೆ ಕುರಿ ಪ್ರತಾಪ್ದು ನಿಜ ಹೇಳ್ತೀನಿ. ಇನ್ನೊಂದು ಯಾವ್ದೋ ಐ ಥಿಂಕ್ ರಚಿತಾ ಇಸ್ ಸಿಟ್ಟಿಂಗ್, ಹಿ ಡಸ್ ಯಾವ್ದೋ ಶೇಕ್ ಇಟ್ ಪುಷ್ಪವತಿದು ಒಂದು, ಎಷ್ಟು ವೈರಲ್ ಆಗಿದೆ ಅಂದ್ರೆ ಅಲ್ವಾ. ಎಕ್ಸ್ಪೆಕ್ಟ್ ಆಯ್ತಾ ಎಷ್ಟು ನಕ್ಕಿದೀವಿ ಅಂತ. ನಮ್ಗೆ ಹಾಡು ಬರ್ತಿದಂಗೆ ಕುರಿನೇ ನಪ್ಕ ಬರ್ತಾರೆ. ಇವಾಗ್ಲೂ ಯಾವ್ದೋ ನಮ್ ಒಂದಷ್ಟು ಗ್ರೂಪ್ಗಳಿದೆ, ಆದ್ರೂ ಸುಮ್ಮನೆ ಹಾಕಿ ಬಿಟ್ಬಿಡ್ತಾರ ಅವರು ಆಯ್ತಾ. ನೋಡಿ ಎಷ್ಟು ನಾನು ತುಂಬಾ ಸರಿ ಹೋಗ್ಬಿಟ್ಟು ಟೈಮಿಂಗ್ ಅಂಡ್ ಯುವರ್ ರಿಯಾಕ್ಷನ್ ಇಸ್ ಲೈಕ್ ಅಯ್ಯೋ ಗುರು ಬಿಟ್ಬಿಡು ಗುರು. ನನಗೆ ಕೆಲವೊಂದು ಜೋಕ್ಗಳು ಅರ್ಥ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಆಯ್ತಾ. ಇವ್ರಿಗೆ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದ್ರೆ ಕುರಿ ಅಂತೂ ಈ ಅಮ್ಮಂಗೆ ಅರ್ಥ ಮಾಡಿಸಿ ಜೋಕೆ ಸತ್ತೋಗ್ಬಿಡುತ್ತೆ ಅಂತ. ಬಟ್ ಅದರಲ್ಲೂ ಅಷ್ಟೇ ಸಕ್ಕತ್ತಾಗಿದೆ ಅಲ್ವಾ. ದಟ್ ಜೋಕ್ ವಾಸ್ ಅಮೇಜಿಂಗ್. ಎನಿವೇ ಮೂವಿಂಗ್ ಆನ್.